ನೋಡಿ, ಆ ಬುರುಡೆ ವಿಷಯದಲ್ಲಿ ಆಟ ಆಡಬೇಡಿ. ಅದು ಯಾವುದೋ ಒಂದು ಆತ್ಮಕ್ಕೆ ಶಾಂತಿ ಸಿಗದೆ ಅಲದಾಡ್ತಿರೋ ಒಂದು ಬುರುಡೆ ಆಗಿರ್ಬೋದು. ಕೆಲವೊಂದು ಜಾಲತಾಣ, ಕೆಲವೊಂದು ಮೀಡಿಯಾದವರು ಇದನ್ನು ಏನಾದರೂ ಮಾಡಿ ಮುಚ್ಚಾಕಬೇಕು ಎಂಬ ಉದ್ದೇಶ ಮಾಡ್ತಾರೆ ಸರ್. ನೀವು ಆರಂಭದಲ್ಲಿ ಮಾಡಿದ್ದ ಏನು ಆರೋಪಗಳು, ಬುರುಡೆಯನ್ನು ತಂದು, ಬಟ್ ಈಗ ರಿಪೋರ್ಟ್ ಹೇಳ್ತಿರೋದು ಇಲ್ಲ, ನೀವೆಲ್ಲವೂ ಕೂಡ ಷಡ್ಯಂತ್ರ ಮಾಡಿದ್ದೀರಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದೀರಿ. ಚಿನ್ನಯ್ಯನೇ ವಿಠಲ್ ಗೌಡ್ರಿಗೆ ಫೋನ್ ಮಾಡಿ ಫಸ್ಟ್ ಟಾರ್ಗೆಟ್ ನನ್ನನ್ನೇ ಮಾಡಿಬಿಟ್ಟಿದ್ದಾರೆ. ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದರ ಸಾಕ್ಷಿ ಆಗಲಿಕ್ಕೆ ಹೇಳಿದ್ರು ನನಗೆ. ನೀನೇನೋ ಒಂದು ಬುರುಡೆ ತೆಗೆದುಕೊಟ್ರೆ ನೀನು ಜೈಲು ಪಾಪ. ನಾನು ಕೊಟ್ಟ ಒಂದು ಪ್ರಕರಣ ಇಂದ ಸರಿಯಾಗಿ ತನಿಖೆ ಮಾಡಿ ಸತ್ಯ ಹೊರಗೆ ಬರ್ತಾ ಇತ್ತು. ನಾನೇ ಹೋಗಲ್ಲ ಅಂತಿದ್ದೆ ಇವತ್ತು ಜಡ್ಜ್ ಹತ್ರ. ನೀವೇ ನನ್ನನ್ನು SIT ಅವರೇ ಕೊಟ್ಬಿಡಿ. ನೀವು ಹೇಳದೇ ಇರೋದನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಅಂತ. ಹೌದು, ನಿಮ್ಮನ್ನ ಹೊಡೆದ್ರಂತೆ ಚಿನ್ನಯ್ಯ. ಏನು ಟಾರ್ಗೆಟ್ ಮಾಡಲಿಕ್ಕೆ ಏನು ರೀಸನ್? ನೀವು ಕಮ್ಯುನಿಸ್ಟ್ ಥಾಟ್ ನಿಮ್ಮ ಹತ್ರ ಇದೆ. ಸುತ್ತಾ ಇದೆ ಕತ್ತಿ, ಯಾವ ಬೇಕಾದ್ರೆ ಬಂದು ನೋಡಿದ್ರು.